70 ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಸಂಡೇ ಕೂತ್ಕೊಂಡು ಹೆಂಡತಿ ಮುಖ ಯಾಕೆ ನೋಡ್ತೀರಿ, ಬಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಮೈ ವೈಫ್ ಇಸ್ ಬ್ಯೂಟಿಫುಲ್ ಆ್ಯಂಡ್ ಐ ಲವ್ ಟು ವಾಚ್ ಹರ್ ಅಂತ ಹೇಳ್ತಾರೆ. ವಾಟ್ ಟು ಅಂಡರ್ಸ್ಟ್ಯಾಂಡ್ ಲೈಫ್ನ, ಹೆಂಗೆ ಕೆಲಸ ಮತ್ತು ಜೀವನ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ಈಗ ಅಟ್ಲೀಸ್ಟ್ ನೀವು ಹೇಳಿದಾಗೆ ಕೆಲವರು 70 ಅವರ್ ಮಾಡಿ ಅಂತ ಹೇಳ್ತಾರೆ, ಕೆಲವರು 90 ಗಂಟೆ ಮಾಡಿ ಅಂತ ಹೇಳ್ತಾರೆ. ಸೊ ಅದು ಅವ್ರು ಏನು ಮೆಸೇಜ್ ಅನ್ನೋದು ತುಂಬ ನಾವು ಚರ್ಚೆ ಮಾಡೋಂಥ ವಿಷಯನೇ, ಅವ್ರು ಯಾವ ಒಂದು ಮೀನಿಂಗ್ ಇಟ್ಕೊಂಡು ಹೇಳಿದರು ಅನ್ನೋದು. ಆದರೆ ಎಷ್ಟು ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ ಇತ್ತಿನ ದಿನಗಳಲ್ಲಿ ಅನ್ನೋದು ಕೂಡ ಚರ್ಚೆ ಮಾಡಬೇಕಾದ್ದೆ. ಯಾಕೆಂದರೆ ಈಗ ಆಯಿತು, ಹಂಗಾರೆ 90 ಅಲ್ಲ 70 ಅಲ್ಲ ಅಂದರೆ ಎಷ್ಟು ಅವರ್ ಮಾಡ್ತಾ ಇದ್ದೀವಿ ಅಂತ. ಈಗ ನಾನೊಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸೈನ್ ಮಾಡೋಕ್ಕೆ ಹೋದರೆ ಒಂದು ಕಂಪ್ನಿಗೆ ನಾರ್ಮಲಿ 40 ಅವರ್ಸ್ ಅಂತ ನಾವು ಸೈನ್ ಮಾಡಿರ್ತೀವಿ. ಓಕೆ 8 ಅವರ್ಸ್ ಪರ್ ಡೇ 5 ದಿನ ಮಾಡಿ ಅಂತ ಹೇಳ್ಬಿಟ್ಟು. ಆದರೆ ನಾವು 40 ಗಂಟೆ ಮಾಡ್ತಾ ಇದ್ದೀವಾ ಅನ್ನೋದು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ನಾವು 40 ಗಂಟೆ ಅಂತ ನಾವು ಶುರು ಮಾಡಬಹುದು. ಮೇ ಬಿ ನಾನು ಜಸ್ಟ್ ಕಾಲೇಜಿಂದ ಬಂದುಬಿಟ್ಟು ಒಂದು ಜಾಬಿಗೆ ಸೇರಿದಾಗ 40 ಗಂಟೆ ವರ್ಕ್ ಮಾಡ್ತಾ ಇರ್ತೀನಿ. ಆದರೆ ಹೋಗ್ತಾ ಹೋಗ್ತಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಆ ಜಾಬ್ ಡಿಮ್ಯಾಂಡ್ ಮಾಡುತ್ತೆ. ಇಟ್ಸ್ ಎ ಪ್ರೈವೇಟ್ ಕಂಪನಿ, ಅದು ಬಿಸ್ನೆಸ್ ಮಾಡ್ತಾ ಇರುತ್ತೆ, ಪ್ರಾಫಿಟ್ಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ರೋಲ್ ಚೇಂಜ್ ಆಗ್ತಾ ಹೋದಾಗೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋದಾಗೆ ನಮ್ಮ ಆ ಟೈಮನ್ನು ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ.